ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಇವತ್ತು ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ನೋಡೋಣ. ಮನೆಯಲ್ಲಿರೋ ಸಾಮಗ್ರಿಗಳು ಬಳಸಿ ಈಸಿಯಾಗಿ ಟೇಸ್ಟಿಯಾಗಿ ಬೇಕ್ರಿಲಿ ತಂದರೆ ಯಾವ ಟೇಸ್ಟ್ ಇರುತ್ತೋ ಅದೇ ಟೇಸ್ಟಲ್ಲಿ ಮಾಡ್ಬೋದು. ಈಗ ನೋಡಿ, ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆ ಸ್ವಲ್ಪ ಕಲರ್ ಚೇಂಜ್ ಆಗಲಿ. ನೋಡಿ ಆಗಿದೆ. ಈಗ ಅದಕ್ಕೆ ಈರುಳ್ಳಿ, ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು. ನಮ್ಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಬೋದು. ನೋಡಿ, ಈರುಳ್ಳಿ ಸ್ವಲ್ಪ ಬ್ರೌನಿಷ್ ಆಗಲಿ. ನೋಡಿ, ಹಸಿಮೆಣಸಿನ್ಕಾಯಿ ನಮ್ಗೆ ಖಾರಕ್ಕೆ ಹೇಗೆ ಬೇಕೋ ಅವಾಗ ನೋಡಿ ಹಾಕ್ಕೋಬೇಕು. ನಾನು 2 ಹಾಕಿದ್ದೀನಿ. ನೋಡಿ, ಈರುಳ್ಳಿ ಬಣ್ಣ ಚೇಂಜ್ ಆಗಿದೆ. ಈಗ ಅದಕ್ಕೆ ಕ್ಯಾರೆಟ್ ತುರಿ ಸಣ್ಣದಾಗಿ ತುರ್ಕೊಂಡಿರೋದು, ಸಣ್ಣದಾಗೆ ತುರ್ಕೊಳ್ಬೇಕು, ದಪ್ಪ ಇರಬಾರ್ದು. ಇಲ್ಲಿ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಟೊಮೊಟೊ, ಒಂದು ದಪ್ಪ ಸೈಜ್ದು 1 ಟೊಮೊಟೊ ಆದರೆ ಸಾಕು. ನೋಡಿ, ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಚೆನ್ನಾಗಿ ಫ್ರೈ ಆದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿ ವಾಸನೆ ಹೋಗೋವರೆಗೂ ಈ ಥರ ಚೆನ್ನಾಗಿ ಹುರ್ಕೊಳ್ಬೇಕು. ನೋಡಿ, ಈಗ ಅದಕ್ಕೆ ಚಿಲ್ಲಿ ಪೌಡ್ರು ಸ್ವಲ್ಪ, ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ, ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಬೇಕು ಚಿಲ್ಲಿ ಪೌಡ್ರು. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚೆನ್ನಾಗಿ ಈ ಥರ ಬಾಡಿಸ್ಕೊಳ್ಬೇಕು, ಅದು ಹಸಿ ವಾಸನೆ ಹೋಗೋವರೆಗೂ. ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೋಡಿ ಆಗಿದೆ. ಚೆನ್ನಾಗಿ ಈ ಥರ ರೋಸ್ಟ್ ಆಗಬೇಕು. ಈಗ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡು ಅದಕ್ಕೆ ಬೆಣ್ಣೆ ಆದರೂ ಹಾಕ್ಕೊಳ್ಬೋದು, ತುಪ್ಪ ಆದರೂ ಹಾಕ್ಕೊಳ್ಬೋದು. ನಾನಿಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ. ನೋಡಿ, ತುಪ್ಪ ಹಾಕಿದ ನಂತರ ಈ ಥರ ಬ್ರೆಡ್ ಪೀಸ್ ಎಲ್ಲ ತವ ಮೇಲೆ ಇಟ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಮಾಡಬೇಕು, ಸೀದೋಗ್ಬಿಡುತ್ತೆ, ಸೀದ್ರೆ ಚೆನ್ನಾಗಿರಲ್ಲ. ಮೀಡಿಯಮ್ ಊರಿನಲ್ಲಿ ಈ ಥರ ಎಲ್ಲ ರೋಸ್ಟ್ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿ ಇರುತ್ತೆ. ಸಂಜೆ ಕಾಫಿ ಟೀ ಜೊತೆ ನಾವು ಬೇಕ್ರಿಲಿ ತಂದು ತಿಂದರೆ ಯಾವ ಟೇಸ್ಟ್ ಬರುತ್ತೋ ಅದೇ ಟೇಸ್ಟ್ ಬರುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು ಈಸಿಯಾಗಿ. ಮನೇಲಿರೋ ಪದಾರ್ಥ ಬಳಸಿ ಮಾಡ್ಕೊಳ್ಬೋದು. ನೋಡಿ, ಈ ಥರ ಎಲ್ಲ ಉಲ್ಟಾ ತಿರ್ಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ ಇಡಬೇಕು, ಸೀಬಾರ್ದು. ನೋಡಿ, ಈ ಥರ ಆದರೆ ಕರೆಕ್ಟಾಗಿರುತ್ತೆ. ನೋಡಿ, ಈಗ ಅದಕ್ಕೆ ಮಾಡ್ಕೊಂಡಿರೋಂಥ ಮಸಾಲೆನ ಮೇಲೆ ಈ ಥರ ಚೆನ್ನಾಗಿ ಇದು ಮಾಡಬೇಕು. ನೋಡಿ, ಈ ಥರ ಹಾಕಿದ ನಂತರ ಸ್ವಲ್ಪ ಸಿಮ್ಮಲ್ಲಿ ಇಟ್ಟರೆ ಚೆನ್ನಾಗಿ ಸೆಟ್ ಆಗುತ್ತೆ ಅದು. ನೋಡಿ, ಇದಾಗಿದೆ. ಈಗ ತಗೊಳ್ಳೋಣ ಒಂದು ತಟ್ಟೆಗೆ. ಆರಾಮ್ಸೆ ಮನೆಯಲ್ಲೇ ಮಾಡ್ಕೊಳ್ಬೋದು. ಬೇಕ್ರಿ ಇರೋ ಟೇಸ್ಟಲ್ಲೇ ಮನೆಯಲ್ಲೇ ಈಸಿಯಾಗಿ, ನಮಗೆ ಹೆಲ್ತ್ಗೂ ಒಳ್ಳೆಯದು. ಮನೆಯಲ್ಲೇ ಮಾಡಿ ತಿನ್ನೋದ್ರಿಂದ.
ನೋಡಿ ರೆಡಿಯಾಗಿದೆ. ಈ ಥರ ಕಟ್ ಮಾಡಿದ್ರೆ ಬ್ರೆಡ್ ಟೋಸ್ಟು ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್.